ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ 14ನೇ ವಾರದ ಮೊದಲನೇ ಟಾಸ್ಕ್ ಅಂತಲೇ ಹೇಳ್ಬೋದು. ಹೌದು, ಐಶ್ವರ್ಯ ಅವರು ಎಲಿಮಿನೇಟ್ ಆಗಿದ್ದು ನಿಜವಾಗ್ಲೂ ಬೇಸರವಾದಂಥ ವಿಷಯ. ಆದರೆ ಈಗ ಮತ್ತೊಂದು ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದು ಕೂಡ ದಿನಸಿಗಳನ್ನ ಪಡೆಯೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಒಂದು ಟಾಸ್ಕ್ನ ನೀಡಿದ್ದಾರೆ. ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಪ್ಲೇಟ್ ಮೇಲೆ ಪ್ಲೇಟ್ ಇಡ್ತಾ ಒಂದ್ರ ಮೇಲೆ ಒಂದು ನಿಲ್ಲಿಸಿ ಕೊನೆವರೆಗೂ ತೆಗೆದು ಹಿಡ್ಕೊಬೇಕು. ಇನ್ನು ಈ ಟಾಸ್ಕ್ ಆಡೋದಕ್ಕೆ ನಿಗದಿತ ಸಮಯ ಕೂಡ ಕೊಟ್ಟಿರ್ತಾರೆ. ಆ ಸಮಯದವರೆಗೂ ಎಲ್ಲ ಸ್ಪರ್ಧಿಗಳು ಹಿಡ್ಕೋಬೇಕಾಗಿರುತ್ತೆ. ಯಾರು ಮೊದಲು ಪೌಲ್ ಮಾಡಿ ಆ ಬ್ಯಾಲೆನ್ಸಿಂಗ್ನ ಬೀಳಿಸ್ಕೊಳ್ತಾರೋ ಅಷ್ಟು ಟ್ರೇಯಷ್ಟು ದಿನಸಿ ಕಟ್ಟಾಗುತ್ತೆ ಅಂತ ಕೂಡ ಬಿಗ್ ಬಾಸ್ ಇಲ್ಲಿ ಸೂಚಿಸಿರ್ತಾರೆ. ಅದೇ ರೀತಿ ಎಲ್ಲ ಸ್ಪರ್ಧಿಗಳು ಕೂಡ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಈ ಟಾಸ್ಕ್ನ ಆಡ್ತಾ ಇದ್ದಾರೆ. ಇನ್ನು ಭವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಉಸ್ತುವಾರಿಯಾಗಿ ಮುಂದುವರಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಇನ್ನು ಈ ಟಾಸ್ಕಲ್ಲಿ ಮೋಕ್ಷಿತಾ ಅವರು ಮೊದಲನೇದಾಗಿ ಬ್ಯಾಲೆನ್ಸಿಂಗ್ ಮಾಡೋದೇನೆ ಬಿಟ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಮೋಕ್ಷಿತಾ ಜೊತೆ ರಜತ್ ಆಗಿರ್ಬೋದು ಮತ್ತು ಮಂಜು ಆಗಿರ್ಬೋದು ಒಂದು ದೊಡ್ಡ ಜಗಳವನ್ನೇ ಮಾಡಿದ್ದಾರೆ. ನಿನ್ನಿಂದಾಗಿ ದಿನಸಿ ಹೋಯಿತು ಅನ್ನೋ ರೀತಿಯೇ ಒಂದು ಜಗಳವನ್ನು ಮಾಡಿದ್ದಾರೆ. ಅರ್ಧ ಬಂದಿರುತ್ತೆ, ಆದರೂ ಕೂಡ ಇನ್ನೂ ಬರಬೇಕಿತ್ತು ಅನ್ನೋ ಇದರಲ್ಲಿ ಮಂಜು ಅವರು ಜಾಸ್ತಿನೇ ಜಗಳವನ್ನು ಮಾಡ್ತಾ ಇದ್ದಾರೆ ಮೋಕ್ಷಿತಾ ಜೊತೆ ಅಂತಲೇ ಹೇಳ್ಬೋದು. ಈ ರೀತಿಯಾದ ಮಾಹಿತಿ ಸಿಕ್ಕಿದೆ. ಇನ್ನು ರಜತ್ ಅವರು ಜಗಳ ಆಡ್ತಿರೋದು ಮೋಕ್ಷಿತಾ ಪರವಾಗಿ ನಿಂತ್ಕೊಂಡು ಮಂಜು ಅವ್ರ ಜೊತೆ ಜಗಳವನ್ನು ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿಯಾಗಿ ದಿನಸಿಯನ್ನು ಪಡೆದಕ್ಕೆ ಕೊಟ್ಟಿದ್ದಂಥ ಟಾಸ್ಕ್ನಲ್ಲಿ ಒಂದು ಸಣ್ಣ ಜಗಳದಿಂದಾಗಿ ದೊಡ್ಡ ಜಗಳವನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾದ ಮಾಹಿತಿ ಸಿಕ್ಕಿದೆ. ಎಪಿಸೋಡ್ನಲ್ಲಿ ಯಾವ ರೀತಿ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಎಷ್ಟೆಲ್ಲ ದಿನಸಿ ಸಿಕ್ಕಿದೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿನ್ನೆ ಎಪಿಸೋಡಲ್ಲಿ ಐಶ್ವರ್ಯ ಅವರು ಎಲಿಮಿನೇಟ್ ಆಗಿದ್ದು ನಿಮಗೂ ಕೂಡ ಬೇಜಾರಾಗಿದ್ದರೆ ಐಶ್ವರ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.